ನೀ ನಿಮ್ಮ ಅಪ್ಪನ ಮಗ ಅಂತ ಗೊತ್ತೈತ್ಲೆ ಡೈಲಾಗ್ ತಗೋ. ಡೈಲಾಗ್ ನಾ ಯಾರ? ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ಕಾಶಪ್ಪನ ಮಗ. ನೀ ಕಾಶಪ್ಪನ ಮಗನ? ಹಾ ರೀ. ಕಾಶಪ್ಪನ ಮಗ ಅಲ್ರಿ ಮತ್ತೆ ಯಲ್ಲಪ್ಪನ ಮಗ. ಮತ್ತೆ ಕಾಶಪ್ಪನ ಮಗ ಅಂತಲ್ಲಿ ಓ ಬಾಯಿ ತಪ್ಪಿ ಬಂತ್ರಿ. ಓ ಬಾಯ್ ತಪ್ಪ. ಡೈಲಾಗ್ ತಗೋ ಚಲೋ. ನಾ ಯಾರು? ಅದನ್ನ ಅಂತೀನಿ. ಡೈಲಾಗ್ ತಗೋಲೆ ಫಸ್ಟ್ ಇಂದ. ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ಮತ್ತದ ಕಶ್ಯ ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ನೋಡಪ್ಪ ಕ್ಯಾಮ್ರಾಮ್ಯಾನ್, ನಾವು ಚಡ್ಡಿ ಗಿಡ್ಡಿ ಚಂದ ತಗೊಂಡ್ ಬಂದಿರಲ್ಲಪ್ಪ. ಸ್ವಲ್ಪ ಏನೋ ಮಾಡಿದ್ರೆ ಮ್ಯಾಕ್ ಮರ್ಯಾಗ ಜುಮ್ ಮಾಡೋ ಅವ್ನು ಟಗರ್ ತಲಿ ಬರೋ ಕಾಣು. ಏಯ್ ಅಂದ್ರೆ ಅವ್ನ ತೋರ್ಸಕೋಬೇಡ, ಅವ್ನ ಬ್ಲರ್ ಮಾಡಿ ಹೋಗಿ ಬಿಡೋಣ. ಮ್ಯಾಲೆ ದಟ್ಟ ಬ್ಲರ್ ಮಾಡಿ ತಳಗಿಂದ ಎಲ್ಲ ಒರಿಜಿನಲ್ ಇರಲಿ. ಸುಮ್ಮನೆ ನಾನು ಕಟ್ ಮಾಡಿ ಬಿಡೋಕಿಂಗ, ಕಟ್ ಮಾಡಿ ಬಿಡೋಕಿಂಗ. ಕಾಣೆ ಆಗಿದ್ದಾನೆ ಹುಡುಗ ಅಂತೇಳಿ ಹಾಕ್ಬಿಡು. ಏ ಕಾಣೆ ಬೇಡ, RIP ರೆಸ್ಟ್ ಇನ್ ಪೀಸ್. ಸರ್ ಡೈಲಾಗ್ ಡೈಲಾಗ್ ತಗೋ. ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ಮುತ್ತಣ್ಣ ಅದು ಇನ್ನೊಂದು ಸಾಂಗ್ ಯಾವ್ದು? ನಾ ಯಾರು? ನಾ ಯಾರು? ಡೈಲಾಗ್ ತಗೊಂಡಿನಿ. ಚಲೋತ್ನೇ ತಗೋ ಈಗ. ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ಕಶ್ಯಪ ಬ್ರಹ್ಮನ ಮಗ. ದಿತಿಗರ್ವ ಸಂಜಾತ. ಪಕ್ಕದ ಮನೆ ಸುಜಾತ. ನೀ ಸುಜಾತನ್ ತಮ್ಮನ? ಅಣ್ಣ ಇವತ್ತು ನಿಮ್ಮ ಮನೆಗೆ ಇಟ್ಕರಿ ಇವನ್ನ. ಇಟ್ಕೊಂಡು ಊಟ ಗೀಟ ಮಾಡಿಸಿ ಮನ್ಸ್ರಿ ಅಣ್ಣ. ನಾಳೆ ಮುಂಜಾನೆ ಏನೈತಿ ಉಪ್ಪಿಟ್ಟು ಸಾಲಿ ಕಳಿಸ್ರಿ, ನಾ ಕಾರ್ಯಕ್ರಮ ಚಲೋ ಮಾಡ್ತೀನಿ. ತಗೋರಿ ಅದೇ ನಾನು ಚಲೋ ಮಾಡ್ಲೆ ಕಾರ್ಯಕ್ರಮ. ನಾನು ಸುಜಾತನ್ ತಮ್ಮ ಅಲ್ಲಪ್ಪ, ಮತ್ತೆ ಆಕಿ ಗಂಡದಿನಿ. ಅದ ಅನ್ಕಂಡೆ ಅವ್ರ ಮನೆಗೆ ಓದತ್ನೇ ಸಣ್ಣ ಸಣ್ಣ ಚಪ್ಪಲಿ ಎರಡು ಇರ್ತಿದ್ವು. ಅವಾಗ ಅವ್ರ ತಮ್ಮ ಅಂತ ಮಾಡಿದ್ನೇನ, ಇಲ್ಲ ಮಗ ಅಂತ ತಿಳ್ಕೊಂಡಿದ್ನಿ. ಇಲ್ಲ ಡೈಲಾಗ್ ತಗೋ. ನಾ ಯಾರು? ಮತ್ತದ ತಗೋ. ನಾ ಯಾರು? ನಾ ಯಾರು? ಕಶ್ಯಪ ಬ್ರಹ್ಮನ ಮಗ. ಕಶ್ಯಪ ಬ್ರಹ್ಮನ ಮಗ. ದಿತಿಗರ್ವ ಸಂಜಾತ. ದಿತಿಗರ್ವ ಸಂಜಾತ. ಮುಗಿತಳ್ಳೆ ಬೋಸುಡಿಗೆ. ನಡಿ. ಇದು ಲಾಸ್ಟ್ ಎಂಡಿಂಗ್. ಎಂಡಿಂಗ್ ಏನ್ರ ಬರದ ಫುಲ್ ಎಂಡಿಂಗ್ ಹಾ ಹೇಳ್ಕೊಡ್ತೀನಿ. ಏನು? ಏನಿಲ್ಲ, ಎಂಡಿಂಗ್ ಹೇಳ್ಕೊಡ್ತೀನಿ ಅಂತ ಅಂದೆ. ನೋಡಲ್ಲಿ. ನಾ ಯಾಕೆ ನೋಡ್ಲಿ? ನಿನ್ ತಿಂಡಿ ಹೆಚ್ಚಾಗಿತ್ತು ಅದಕ್ಕೆ ನೋಡೋಣ ಅಂತೀನಿ. ನೋಡಲ್ಲಿ. ನೋಡ್ದೆ. ನೋಡಲ್ಲಿ. ನೋಡ್ದೆ. ನೋಡಲ್ಲಿ. ನೋಡ್ದೆ. ನೋಡಿಲ್ಲಿ. ನೋಡ್ದೆ. ಅಲ್ಲಿ ನೋಡ್ತೀವಿ ಪಿಂಡ್ರಿ ಮಗನ. ಇಲ್ಲಿ ನೋಡು. ಸರ ನಾನಂದಿಟ್ಟು ಹೇಳ್ಕೊಳ್ರಿ. ನೋಡಲ್ಲಿ. ನೋಡ್ದೆ. ಯಾವ ನೋಡ್ಗ ಅಲ್ಲಿ? ನೋಡ್ದೆ. ನೋಡಲ್ಲಿ. ನೋಡ್ದೆ. ನೋಡಲ್ಲಿ. ನೋಡ್ದೆ. ನೋಡಿಲ್ಲಿ. ನೋಡ್ದೆ. ಅಲ್ಲಿ ನೋಡ್ತಿಲ್ಲಿ ನೋಡು ಪಿಂಡ್ರಿಕೆ. ನಳ್ಳೆ ಬೋಸುಡಿಕೆ ಬಂದನ ಮಗ ಪಿಂಡ್ರಿಗೆ ಥಂಡ್ರಿಕೆ ಅನ್ಕಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ನಗ್ಸಕ್ಕೆ ಇನ್ನೊಂದು ಸ್ಕಿಟ್ ನಮ್ಮ ಮುಖಾಂತರ ಬರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ಆಸೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಮತ್ತೆ ನಿಮ್ಮ ಸ್ಕಿಟ್ನ ಮುಖಾಂತರ ನಗ್ಸಕ್ಕೆ ಬರ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಯಶವಂತ್ ಬಾಗಲಕೋಟ್ ಹಾಗೂ ಗುಂಗೂರ್ಪುರ ಅವರಿಗೆ ಅಬಾಣಿ ಅಪೇಕ್ಷೆ ಮೇರೆಗೆ ಮತ್ತೊಂದು ಜಾನಪದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೇರ ನುಡಿ ಗಾಯಕ ಮತ್ತು ಸಳ್ಳಾಳರದು ಸುಂದರವಾದ ಗೀತೆ.